ಈ ಚಾಲೆಂಜಿಗೋಸ್ಕರ ನಿಂತ ಚಾಲೆಂಜಿಂಗ್ ದರ್ಶನ್ ಅವರ ಅಭಿಮಾನಿ. ನಾನ್ ಬರೋವರೆಗೂ ಮಾತ್ರ ಬೇರೆ ಹವ, ನಾನ್ ಬಂದ ಮೇಲೆ ನಂದೇ ವಾದ ಬಂದೆ. ಯಸ್ ಅವರ ಅಭಿಮಾನಿ ನರಸಿಂಹ. ಹೊಡಿತ್ಯ ಎದೆಗೆ ಹೊಡೆಯಲೇ ಅಂತ ಬಂದ್ರೆ ಭೀಮಾ ತಿರದ ಗಂಡು ದುನಿಯಾ ವಿಜಯ್ ಅವರ ಅಭಿಮಾನಿ. ಲೇ ನರಸಿಂಹ, ಈ ಗಜೇಂದ್ರನಿಗೆ ಎದುರಾಗಿ ನಿಂತರೆ ಆ ಬ್ರಹ್ಮನ ಕೈಯಲ್ಲಿ ಯಮರಾಜನ ಅಭಿಮಾನಿ. ಏ ನರಸಿಂಹ, ಇಂದು ಬಂದು ಈ ಹುಡುಗಿಯ ದೇಹವನ್ನು ಕಾಪಾಡಿರಬಹುದು, ಮುಂದೊಂದು ದಿನ ಇವಳ ದೇಹವನ್ನು ಹರಿದು ತಿನ್ನುವರನಾದ್ದು ನಾನಾಗಲಿಲ್ಲ. ನನ್ನ ಹೆಸರು ಗಜ, ಘಟ ಸರ್ಪ ಗಜೇಂದ್ರನೇ ಅಲ್ಲ. ನಿನ್ನ ಒಪ್ಪಿಗೆ ಕೇಳಿ ನನ್ನ ಎರಡು ಕಿವಿಗಳು ಬಂದ ತಗೊಳ್ಳಿ ತಂದ. ನಿನ್ನ ಪಕ್ಕದ ನನ್ನ ತಪ್ಪಲಿ ಎರಡು ಕೈಗಳು ಬಂದ ತಗೊಳ್ಳಿ ಕೈ ತಂದ. ಏ ಗಜೇಂದ್ರ, ನಾರಿಯರ ಶೀಲ ಹರಿದು ತಿನ್ನುವ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಯಮ ಈ ನರಸಿಂಹ. ನೋಡಿ, ನೀವಿನ್ನು ಹೊರಡಬಹುದು. ನೋಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ. ನೀವು ಬಂದು ನನ್ನ ಮಾನ ಕಾಪಾಡಿದ್ರಿ, ನಿಮಗೆ ನನ್ನ ತುಂಬಾ ಧನ್ಯವಾದಗಳು. ನೋಡಿ, ನಿಮ್ಮ ದೇಶ ಭಕ್ತಿ ನೋಡಿ ನನಗೆ ಮನಸ್ಸು ಹೋತಿ ಬಿಟ್ಟಿದ್ದೇನೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಏ ಹುಡುಗಿ, ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಪ್ರೀತಿ ಎನ್ನುವುದು ಒಂದು ವಿಷದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕು ನರಳಾಡುವ ವ್ಯಕ್ತಿ ನಾನಲ್ಲ. ನಾನಿನ್ನು ಬರುತ್ತೇನೆ. ಹಲೋ, ನಿಂತ್ಕೊಳ್ಳಿ ನರಸಿಂಹ. ಹೋಗು ನರಸಿಂಹ, ಹೋಗು. ಯಾವತ್ತಿದ್ರು ನಾನು ನಿನ್ ಹೇಳ್ತೀನಿ. ರತ್ನವೇ ರತ್ನವೇ ರತ್ನವೇ. ಚಳಿಯಲ್ಲಿ ರವಿಯಾರತಿಯಲ್ಲಿ ಚುಮ ಚುಮ ಚಳಿಯಲ್ಲಿ ರವಿಯಾರತಿಯಲ್ಲಿ ಮಿರ ಮಿರ ಮಿಂಚುವೆ ಮಿರತಿಯ ರೂಪವೇ ಮಿರ ಮಿರ ಮಿಂಚುವೆ ಮಿರತಿಯ ರೂಪವೇ. ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ. ಕಾಮನ
ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಇಚ್ಛೆಯು ನವ್ಯ ಜೀವನ ಭವ್ಯರ ಸಮಯ ಗಳಿಗೆಯಲ್ಲಿ ಅಯ್ಯೋ, ನಾನು ಇಟ್ಟೊತ್ತು ಕನಸುಕೊಂಡಿದ್ದೆ. ಛೇ, ಈ ಕನಸು ನನಸು ಮಾಡ್ಕೊಳ್ಳೇಬೇಕು. ಬಾಳೆ ಬಿಟ್ಟ ಬರತೀಯಾಕ ಕೂಳ ಬಿಟ್ಟಳತೀಯಾಕ ದಯಮಾಡಿ ನಮ್ಮ ಜಲಗಿರಿ ತಂಡೆಯಲ್ಲಿ ನಾಟಕದ ಅರ್ಥವನ್ನು ಯಾರಿಗೂ ತಿಳಿದರದಂಗ ಮಾಡಬಾರದು. ದಯಮಾಡಿ ನಮಗೆ ಬೇಜಾರಾಯಿತು. ಈ ನಮ್ಮ ಸಂಘದವರೆಲ್ಲ ಈ 200 ರೂಪಾಯಿಯನ್ನು ತಗೋಬೇಕಾಗಿ ಲಂಬರ್ ವಿನಂತಿ. ಮೇಲೆ ಬರ್ಬೇಕ್ರಿ. ಏನ್ರಿ ಬರ್ರಿ, ಈ ಕಲಾಭಿಮಾನಿಗೆ ಇಷ್ಟೇನಾ ಮರ್ಯಾದೆ? दिल दिया दिल साथ समझ कर, तूने मुझे प्यार दिया एक फूल समझ कर. ಇವತ್ತಿನ ದಿನ ನನ್ನ ಹೃದಯಕ್ಕೆ ಬಹಳ ನೊಂದು ಬಿಟ್ಟಿದ್ದೀನಿ. ನಮ್ಮವ ಶ್ರೀ ಮುಂದಿನ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಹುಡುಗರು ನಾಟಕವನ್ನು ಮಾಡ್ತಿದ್ದಾರೆ. ಮುಂದಿನ ವರ್ಷ ನಮ್ಮ ನಾಟಕ ಗರುಡ ರಾಜ್ಯದಲ್ಲಿ ಘಟ ಸರ್ಪ. ಇವತ್ತಿನ ದಿನ ಈ ಸ್ಟೇಜಲ್ಲಿ ಸರ ನಿಜವಾಗ್ಲು ನನಗೆ ಯಾಕೆ ಬೇಜಾರಾಗಿದೆ ಅಂದ್ರೆ, ನಮ್ಮ ಶಂಕರ್ ರೀ ಅಲ್ರಿ, ನಮ್ಮ ಶಂಕರ್ ಸಂಬಂಧ ಭಾಳ ಬೇಜಾರಾಗೈತ್ರಿ. ಸ್ಟೇಜಲ್ಲಿ ನನ್ನ ಗೆಳೆಯ ನಮ್ಮ ಮಾವನ ಮಗ ಇವತ್ತಿನ ದಿನ ಇಲ್ಲಿಲ್ರಿ. ಎಲ್ಲರ ಹೃದಯದಲ್ಲಿ ಇದ್ದಂಥ ವ್ಯಕ್ತಿ. ಅವ್ರ ನಾಟಕ ನಮ್ಮ ಜೊತೆ ಸುಮಾರು ವರ್ಷ ಮಾಡಿದ್ರು. ಅಷ್ಟೇ ಕಲಾವಿದರಿದ್ರು. ಇನ್ನು ನಮ್ಮ ಮಾವ ಕರ್ಕೊಂಬಂಡ. ಅಲ್ಲೋ, ಇದು ಯಾಕೋ ನಮಗೆ ಸರಿ ಕಾಣಿಸ್ತಾ ಇಲ್ಲ, ಮುಂದಿನ ಸಲ ನಾವು ನಾಟಕ ಮಾಡಿ ತೋರಿಸೋಣ ಅಂತೇಳಿ ನಮ್ಮ ರಮೇಶ್ ಮಾವ ಕರ್ಕೊಂಬಂದ. ಮುಂದಿನ ಸಲ ನಾವು ಮಾಡ್ತೀವಿ. ಎಲ್ಲ ಅಭಿಮಾನಿಗಳಿಗೆ ನಾವು ನಮಸ್ಕಾರ ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಎಲ್ಲರಿಗೂ ನಮಸ್ಕಾರಗಳು. ಇನ್ನೊಂದು, ನಿಮ್ಮ ಒಬ್ಬ ಕಂಡಕ್ಟ್ರ ನಮ್ಮ ಸಾಹೇಬ್ರು ಇದ್ದಾರೆ. ಎಷ್ಟೋ ವರ್ಷ ಡೈರೆಕ್ಟ್ ಆಗಿ ಸ್ಟೇಜಿಗೆ ಬಂದು ನಾಟಕ ಮಾಡಿದ್ದೀನಿ. ಒಂದೇ ಒಂದು ವರ್ಷ ನಮ್ಮ ಊರಲ್ಲಿ, ಇದೇ ಊರಂದ ಮೇಲೆ 108 ಸಮಸ್ಯೆ ಇರುತ್ತೆ. ಆ ಸಮಸ್ಯೆದಲ್ಲಿ ಬೆಳಗ್ಗೆಲ್ಲ ನಾಟಕ ಮಾಡಿಸಿ ನಮ್ಮ ಈ ಸರು ಬೆಳಗ್ಗೆ ಹೋಗಿ SLC ಸೈನ್ಸ್ ಎಕ್ಸಾಮ್ ಬರೆದಿದ್ದೀನಿ. ಇವತ್ತಿನ ದಿನ ಈ ಸಮಾಜ, ಈ ಸ್ಟೇಜು ನನ್ನ ಒಂದು ಹಂತಕ್ಕೆ ತಂದಿದೆ. ಈ ಗುರುಗಳನ್ನು ತಂದಿದೆ. ಎಲ್ಲರೂ ಕೈ ಮುಗಿದು ಹೇಳ್ತಾನೆ, ನೈಟ್ ಎಲ್ಲ ನಾಟಕ ಮಾಡಿ ಬೆಳಗ್ಗೆ ಹೋಗಿ SLC ಸೈನ್ಸ್ ಎಕ್ಸಾಮ್ ಬರೆದಿದ್ದಂತ ಮಗ ನಾನು. ಮುಂದಿನ ಮಾವು ಮಾತಾಡ್ತಾನ್ರಿ. ಪಾರ್ವತಿ, ಮಗಳೇ ಸೀತಾ,
ಅಪ್ಪ ಇದೇನಪ್ಪ ಕೈಲಿ ಚೀಲ? ಅಪ್ಪ ಇದ್ರಲ್ಲಿ ಏನೋ ಪ್ರಸಾದವಿದೆ. ಅಮ್ಮ, ತಾಯಿ ದುರ್ಗಾದೇವಿಯ ಜಾತ್ರೆಗೆ ಹೋಗಿದ್ದೆ ಅಮ್ಮ. ತಾಯಿ ದುರ್ಗಾದೇವಿಯ ಜಾತ್ರೆಗೆ ಹೋಗಿ ದರ್ಶನವನ್ನು ಪಡೆದುಕೊಂಡು ತಾಯಿಯ ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇನಮ್ಮ. ಹಾಗೆ ನಿಮ್ಮವ್ವ ಈಗ ಎಲ್ಲಿ ಹೋಗಿದ್ದಾಳಮ್ಮ? ಅಪ್ಪ ಅವ್ವ ನೀರ್ ತರಕ್ ಹೋಗಿದ್ದಾಳ. ಯಾಕಂದ್ರ ಬಟ್ಟೆ ಒಗ್ಯಾಕ ನೆಂದಿದ್ದಿಲ್ಲ, ನೀರ್ ತರಕ ಹೋಗಿದ್ದಾಳ. ಏನು ಅಪ್ಪ ಮಗಳು ಏನೋ ಕೂಗಾಡ್ತಾ ನಿಂತಿದ್ದೀರಿ? ಪಾರ್ವತಿ, ಇಂಟರ್ವ್ಯೂಗೆ ಹೋದ ಪ್ರಶಾಂತ್ ಇನ್ನೂ ಬಂದಿಲ್ಲೇನಮ್ಮ? 3 ದಿನವಾದ್ರೂ ಪ್ರಶಾಂತ್ ಇನ್ನೂ ಬಂದಿಲ್ಲ. ಅದು ಅಲ್ಲದೆ 1 ವಾರ ಆಯ್ತು ಚೀಲ ಎತ್ತೋ ಸ್ಪರ್ಧೆಗೆ ಹೋದ ನಮ್ಮ ಶ್ರೀಕಾಂತನು ಇನ್ನೂ ಬಂದಿಲ್ಲ. ಅವ್ವ, ಅಪ್ಪ, ಪ್ರಶಾಂತ ಬಾರಪ್ಪ. ಚೀಲ ಎತ್ತೋ ಸ್ಪರ್ಧೆಗೆ ಹೋಗಿದ್ದಿಲ್ಲ, ಏನಾಯ್ತು? ಯಾವ ಮುಂದಕ್ ಬಾ. ಯಾವ ನನ್ನ ಅಣ್ಣ ಸೋತ್ ಬರೋನಲ್ಲ, ಗೆದ್ದು ಗೆಲುವಿನ ರಾಜ ಆಗಿ ಬರುತ್ತಾನೆ. ಯಾಕನ ತಂಗಿ, ಅಣ್ಣ ತಂಗಿ ಎಂದರೆ ನನ್ನ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರುವಾಗ ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಸದಾ ನನ್ನ ಬೆನ್ನು ತಟ್ಟುವ ನನ್ನ ತಂದೆ ತಾಯಿ ಇರುವಾಗ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲೇ ಬರದಿಲ್ಲ. ಹೌದಪ್ಪ, ಇವತ್ತು ಯಾವ ಕಣದಲ್ಲಿ ಬಹುಮಾನನ ಗೆದ್ದು ತಂದಿದ್ದೀಯಾ? ಅವ್ವ, ಗದಗ ಜಿಲ್ಲೆ ಗಜೇಂದ್ರ ತಾಲೂಕಿನ ಶಾಂತಿಗರಿ ಗ್ರಾಮದಲ್ಲಿ ಶ್ರೀ ಭರಮಲಿಂಗೇಶ್ವರ ಯುವಕ ಸಂಘದವರು ಉಸುಕಿನ ಚೀಲ ಎತ್ತುವ ಆಟವನ್ನು ಏರ್ಪಡಿಸಿದರವ. ತಾಯಿ ದುರ್ಗಾದೇವಿಯ ಭಂಡಾರವನ್ನು ಹಣೆಗೆ ಧರಿಸಿ ಚೀಲಕ್ಕೆ ಬೆನ್ನು ಕೊಟ್ಟಿದ ಅಷ್ಟೇ ತಡ 5 ನಿಮಿಷದಲ್ಲಿ 21 ಊಟವೇಶನು ಹೊಡೆದೆನು. ಅದನ್ನು ಕಂಡ ಸುತ್ತಮುತ್ತ ಇದ್ದ ಜನ ನಿಜವಾದ ರೈತನ ಮಗ ಇವನೆಂದು ಬೆನ್ನು ತಟ್ಟಿ ಹಸಿರು ಶಾಲಿನೊಂದಿಗೆ ಸನ್ಮಾನ ಮಾಡಿ 1 ತೊಲೆ ಬಂಗಾರದ ಖಡ್ಗವನ್ನಾಗಿ ಕೊಟ್ಟರವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ, ಇನ್ನು 3 ದಿನಾಲು 3-4 ಲೀಟರ್ ಹಾಲನ್ನು ಕುಡಿಬೇಕಪ್ಪ. ಗರಡಿ ಮನೆಗೆ ಹೋಗಿ ತಾಲೀಮನ್ನು ಹಾಕಿ ಅದಕ್ಕೆಲ್ಲ ಮೈಕಟ್ಟನ್ನು ಬೆಳೆಸಿ ದಿನಾಲು ಪ್ರಯತ್ನವನ್ನು ಪಡಬೇಕಪ್ಪ ಅದಕ್ಕೆ ಸುಧಾ. ಆವಾಗ ದಿನನಿತ್ಯ ಭೂಮಿಯಲ್ಲಿ ದುಡಿದು ನಾವೆಲ್ಲ ದುಡಿಯುತ್ತಿರುವಾಗ ನಮಗೆ 1 ಹೊತ್ತು ಕೂಳಿಗೂ ಕೂಡ ಗತಿ ಇರಲಿಲ್ಲಪ್ಪ. ಅಂಥದ್ರಲ್ಲಿ ಈ ಅಸಾಮಾನ್ಯವಾದ ಪ್ರತಿಭೆಯನ್ನು ತೋರಿದಿಲ್ಲ. ಬೇಷ್ ಮಗನೇ, ಬೇಷ್. ನೋಡಪ್ಪ, ನಿಮ್ಮಪ್ಪ ಹೇಳ್ತಿರೋ ಮಾತು ಕೇಳ್ತಾ ಇದ್ರೆ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಬೇಡಪ್ಪ, ಪ್ರಾಣ ಕಳ್ತ್ಕೊಳ್ಳುವಂತಹ ಅಂಥ ಸಾಧನೆ ನಮಗೆ ಬೇಡಪ್ಪ, ಬೇಡ. ಅವ್ವಾ, ಭಯ ಪಡೆದಿರುವ ನೀನು ನಿತ್ಯ ಭೂಮಿಗೆ ಬೆವರನ್ನು ಹರಿಸಿ ದುಡಿದು ಬಿಳಿ ಜೋಳದ ರೊಟ್ಟಿ ತಿಂದು ಬೆಳೆದ ಈ ರೈತನ ಎದೆ ಗುಂಡಿಯ ತಾಕತಮ್ಮ ಎಂತ ಪೈಲಾನರಿಗೆ ಚೆನ್ನಾಗಿ ಗೊತ್ತು. ಸುತ್ತ ಈ ಹಳ್ಳಿಯಲ್ಲಿ ಎಲ್ಲೇ ಚೀಲದ ಸ್ಪರ್ಧೆ ಇದ್ದರೂ ಈ ಜಲಗೇರಿ ತಾಂಡೆ ಹುಡುಗ ಪ್ರಶಾಂತ್ ಬಂದಿನಾನೆಂದರೆ ಕಣದೊಳಗೆ ಕಾಲಿಡದೆ ಹಿಂತಿರುಗಿ ಹೋಗುವರವ ಈ ಪೈಲ್ವಾನರು. ಅದು ಅಲ್ಲದೆ ಹೋದು ಸೋಮವಾರ ಎತ್ತುಗಳ ಮೈ ತೊಳೆದು ಒಳಗಡೆ ಕಟ್ಟಿ ಹಾಕಿ ಸ್ಪರ್ಧೆಗೆ ಹೋಗಬೇಕಷ್ಟರಲ್ಲಿ ನನ್ನ ಮನದೊಳಗೆ ಒಂದು ಚಿಕ್ಕ ಆಂತಕ. ಹೋಗಿ ನನ್ನ ರಾಮ ಲಕ್ಷ್ಮಣರ ಮುಂದೆ ನಿಂತು ಕೇಳಿದರೆ
ಕಿವಿ ಜಾಡಿಸಿ ದರಿ ಹೊಡಿದು ಹೇಳಿತವ ಹೋಗಿ ಬಾ ಅಂತ. ಪ್ರಶಾಂತ್, ನೀನು ಹೋದಾಗಿನಿಂದ ಒಂದು ಹಿಡಿ ಹೋಲು ಕೂಡ ತಿಂದಿಲ್ಲ ನಮ್ಮ ರಾಮಲಕ್ಷ್ಮಣರು. ಹೋಗಪ್ಪ, ನೀನು ಗೆದ್ದು ಆ ಗೆಲುವಿನ ನಗುವನ್ನ ಅವ್ಗೆ ತೋರಿಸು ನಮ್ಮ ಬಸವಣ್ಣನವರಿಗೆ. ಅವು ಹೊಟ್ಟೆ ತುಂಬ ಹೋಲು ತಿಂದ ಹೋಗು. ಆಯ್ತವ. ಅವ್ವ ಅವ್ವ, ಇದೇನವ್ವ ಎಲ್ಲರೂ ಸಂತೋಷದಿಂದ ನಗುತ್ತಿರಲ್ಲ? ಬಾರಪ್ಪ ಶ್ರೀಕಾಂತ್, ನಿಮ್ಮಣ್ಣ ಚೀಲ ಎತ್ತೋ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನ. ಅದಕ್ಕ ಎಲ್ರು ಸಂತೋಷದಿಂದ ನಗುತ್ತಾ ನಿಂತಿದೀವಿ. ಅವ್ವ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ ಅವ್ವ. ಅದು ಏನೆಂದರೆ, ನಾನು ಮಿಲಿಟರಿ ನೌಕರಿ ಅರ್ಜಿ ಹಾಕಿದ್ದೀನಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಅದಕ್ಕೆ ನಾನು ಇವತ್ತಿನಿಂದಲೇ ಡ್ಯೂಟಿ ಜಾಯ್ನ್ ಆಗಲೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ? ತುಂಬಾ ಒಳ್ಳೇದಾಯ್ತಪ್ಪ ಪ್ರಶಾಂತ. ಎಲ್ಲ ಆ ದುರ್ಗಾ ಮಾತೆಯ ಕೃಪೆಯಪ್ಪ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ತಾಯಿ ದುರ್ಗಾ ಮಾತೆ, ಈ ಬಡವನ ಮೇಲೆ ಸದಾ ಇರಲಿ ತಾಯಿ, ನಿನ್ನ ದಯೆ ಸದಾ ಇರಲಿ. ಅವ್ವ, ಅಪ್ಪ, ನನ್ನ ಮುದ್ದಿನ ತಂಗಿ ಯಾಕೋ ಮೌನವಾಗಿ ನಿಂತಿದ್ದಾಳೆ? ಯಾಕೆ? ಪ್ರಶಾಂತ್, ಇವತ್ತು ಏನು ವಿಶೇಷ ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲವಾ? ಇವತ್ತು ನಿಮ್ಮ ಮುದ್ದಿನ ತಂಗಿ ಹುಟ್ಟುಹಬ್ಬ ಇದೆ. ನೀವು ಅಣ್ಣಂದ್ರು ಅವಳಿಗೆ ಶುಭಾಶಯ ಹೇಳಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ. ಹೌದೇ? ಇಲ್ಲಮ್ಮ ತಂಗಿ, ನೀನು ಹುಟ್ಟಿದ ದಿವಸ ನಾನು ಮರೆತಿಲ್ಲ. ಆ ಚಂದ್ರು ಕೈಯಲ್ಲಿ ಕೇಕ್ ತರಕ್ಕೆ ಹೇಳಿದ್ದೇನೆ. ಪ್ರಶಾಂತ, ಕೇಕ್ ತರಲು ಹೇಳಿದ್ದಲ್ಲ, ತಂದಿದ್ದೇನೆ, ತೆಗೆದುಕೋ. ಥ್ಯಾಂಕ್ ಯು ಚಂದ್ರು, ಥ್ಯಾಂಕ್ ಯು. ಹಾ ಶ್ರೀಕಾಂತ, ಒಳಗಡೆ ಹೋಗಿ ಚೇರನ್ನು ತೆಗೆದುಕೊಂಡು ಬಾ. Happy birthday to you. 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 Happy birthday to you.
ಅಣ್ಣ ನೀವು 3 ಜನ ಕುರ್ಚಿ ಮೇಲೆ ಕುಳಿತುಕೊಳ್ಳಿ, ಒಂದ್ ಸರ್ಪ್ರೈಸ್ ದೆ. ಅಣ್ಣ ಇದೇ ಸಂತಸದಲ್ಲಿ ನಾವೆಲ್ಲರೂ ಹಾಡಿ ಕುಣಿಯೋಣ. ಪ್ರಶಾಂತ, ನಾ ಈಗ ಹೋಗಿ ಬರುವೆ. ಅಣ್ಣ ಬಾಯ್ಲಿ ಎಲ್ಲಿ ಹೋಗ್ತಿದ್ದೆ ಅಣ್ಣ? ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕರುಳು
ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಗೆ ಎಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಕಣ್ಣಿಗೆ ಗೌರವದ ಧರೆಯೇರಿತು ಮುತ್ತಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಉಪಕಾರ ಅಣ್ಣ ಇವೆಲ್ಲ ನಿನಗಾಗಿ ತಾಯಿ ದೀರ್ಘಾಯುಷ್ಮಾನ್ ಭವ La 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 ಪ್ರಶಾಂತ ಈಗ ನಾವು ಹೋಗಿ ಬರೋಲೆ ತಂಗಿ, ಅಣ್ಣ ಎಂಬುದು ಅನುರಾಗದ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಅಣ್ಣ ತಂಗಿ ಎಂಬುದೇ ಈ ರಕ್ಷಾಬಂಧನ. ತಂಗಿ, ರಕ್ಷಾಬಂಧನ. ಅವ್ವ ಅಪ್ಪ, ಈ ಸಂತೋಷದ ಸಾಗರದಲ್ಲಿ ತೇಲಾಡ್ತಿರುವ ಈ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆಯನ್ನು ಹಾಡೋಣವೇ? ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾಧನ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾಧನ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಇನ್ನು ನಮಗೆಂದು ಆನಂದ ಬಂದ ಈ ಬಾಳಲಿ ಇನ್ನು ನಮಗೆಂದು ಆನಂದ ಬಂದ ಈ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ತಾಯಿ ತಂದೆಯರ ಪ್ರೇಮವ ನಿಮ್ಮ ಕಣ್ಣಲ್ಲಿ ಎಂದು ಕಂಡೆ ಶ್ರೀಕಾಂತ್, ನಿನಗೆ ಬಟ್ಟೆಯನ್ನು ತಂದುಕೊಂಡು ಹೇಳಿದ್ನಲ್ಲಪ್ಪ, ಬಟ್ಟೆಯನ್ನು ತೆಗೆದುಕೊಂಡು ಬಾ. ಆಯ್ತು ಅಪ್ಪ. ಪಾರ್ವತಿ, ಬೆಳೆದು ನಿಂತ ಮಗಳ ಒಂದು ಮದುವೆ ಮಾಡಿಬಿಟ್ರೆ ನಮ್ಮ ಭಾರ ಕಡಿಮೆ ಆಗಿಬಿಡುತ್ತದೆ. ಹೌದ್ರಿ, ಸೀತಾಳ ಮದುವೆ ಆದ್ಮೇಲೆ ನಮ್ಮ ಶ್ರೀಕಾಂತನಿಗೂ ಪ್ರಶಾಂತನಿಗೂ ಒಂದು ಒಳ್ಳೆ ಮನೆತನದ ಒಳ್ಳೆ ಹುಡುಗರನ್ನು ನೋಡಿ ಅವರ ಮದುವೆಯನ್ನ ಮಾಡಿ ನಮ್ಮ ಕಾರ್ಯವನ್ನ ಮುಗಿಸಿದ್ರೆ ನಮ್ಮ ಚಿಂತೆ ಕಡದಂತಾಗುತ್ತದೆ ಅಲ್ವೇ? ಯಾರದವ ಮದುವೆ? ನಿಮ್ಮ ತಂಗಿ ಸೀತಾಳ ಮದುವೆ ಅಪ್ಪ. ಹೌದಾ? ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡವಾ. ನಾನು ನನ್ನ ತಂಗಿಗೆ ಒಂದು ವರವನ್ನು ಹುಡುಕಿದ್ದೇನೆ.
ನನ್ನ ಜೀವದ ಗೆಳೆಯ ನರಸಿಂಹ ಅಂತಿದ್ದಾನೆ. ಅವನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಆದರೆ ನನ್ನ ತಂಗಿಯ ಒಪ್ಪಿಗೆ ಬೇಕು ಅಷ್ಟೇ. ಅಣ್ಣ ಯಾರ ತನ ಮದುವೆ? ನನ್ನ ತಂಗಿ ಸೀತಾಳದ ಮದುವೆ. ಅಣ್ಣ ನನಗೆ ಹೀಗೆ ಮದುವೆ ಬೇಡ. ಹಾಗಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ಮದುವೆ ಆಗಲೇಬೇಕು ತಂಗಿ, ಮದುವೆ ಆಗಲೇಬೇಕು. ಅಣ್ಣ ನೀನು ನೋಡಿದ ವರವನ್ನು ನಾನು ಮದುವೆ ಆಗುತ್ತೇನೆ. ಆದ್ರೆ ನಾ ಹೇಳಿದ ಹುಡುಗಿಯನ್ನು ಮದುವೆ ಆಗುತ್ತೇನೆ ಅಂತ ನನಗೆ ಮಾತು ಕೊಡಿ. ಆಯ್ತು ತಂಗಿ, ನೀ ಹೇಳಿದಂತೆ ಮಾಡ್ತೀನಿ. ಸೀತಾ, ಪಾರ್ವತಿ, ಸರಿ, ನಾನು ಎಲ್ಲಿದ್ದಾನೆ ಅವನು? ಶ್ರೀಕಾಂತ್. ಹೌದಾ? ಶ್ರೀಕಾಂತನಿಗೆ ಆರತಿ ಮಾಡಿ ಕಳಿಸ್ಕೊಡು. ಸರಿ, ಅವ್ನು ಬರ್ಲಿ, ಅವನಿಗೆ ಆರತಿ ಮಾಡಿ ಕಳ್ಸಿಕೊಡ್ತೀನಿ. ವಿಷ್ಣು ಶಿವಾಗಿದೆ ಹಾಲು ಕುಡಿದರೋ, ಅಮ್ಮ ನಿಮೆ ದೈವ ಅಂತ ಕಾಲು ಮುಗಿದರೋ, ಬಳೆಗೆ ಒಂದೇ ಮನೆ ಬಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇ ತಾಯಿ, ಬಳೆಗೆ ಒಂದೇ ಗೊನೆ ಬಳೆಗೆ ಒಂದೇ ಜನೆ, ಹೊಸೋ ಜೀವ ಒಂದೇ ಮಾವಿತು ಶಿವ ಎದೆ ಹಾಲು ಕುಡಿದರೋ. ಅವ್ವ, ಅಪ್ಪ, ಅಣ್ಣ, ನನಗೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ರಿ. ಎದ್ದೇಳು ಶ್ರೀಕಾಂತ. ಪ್ರಶಾಂತ, ತಮ್ಮನನ್ನು ಬಸ್ಸಿಗೆ ಕಳಿಸಿಕೊಟ್ರು ಬಾರಪ್ಪ. ಆಯ್ತಪ್ಪ. ಬನ್ನಿ, ಹಾಗಾದ್ರೆ ನೀವು ಸ್ವಲ್ಪ ಊಟ ಮಾಡಿದ್ರಂತೆ.